ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ದಿನ ಆಯಿತು. ನನಗೆ ಪ್ರತಿದಿನ ವಿಡಿಯೋ ಹಾಕಬೇಕು ಅಂತ ಆಸೆ ಇದೆ, ಬಟ್ ಆಗ್ತಿಲ್ಲ, ಸ್ವಲ್ಪ ಬ್ಯುಸಿ ಇರೋದ್ರಿಂದ. ಕೆಲವು ಸಲ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಮರ್ತು ಹೋಗಿರುತ್ತೆ, ಇನ್ನು ಕೆಲವು ಸಲ ವಿಡಿಯೋ ಮಾಡ್ಕೊಂಡಿರ್ತೀನಿ, ವಾಯ್ಸ್ ಕೊಟ್ಟಿರಲ್ಲ, ಎಡಿಟ್ ಮಾಡಿರೋದಿಲ್ಲ, ಆ ಥರ ಎಲ್ಲ ಆಗಿರುತ್ತೆ. ಆ ರೀಸನ್ನಿಂದ ನನಗೆ ರೆಗ್ಯುಲರ್ ಆಗಿ ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ಕೂಡ ಶಾಪಲ್ಲೇ ಕುತ್ಕೊಂಡು ವಾಯ್ಸ್ ಕೊಡ್ತಾ ಇದ್ದೀನಿ ಎಡಿಟ್ ಮಾಡಿ. ಇನ್ನು ಬೆಳಗಿನ ತಿಂಡಿಗೆ ಅಂತ ಹೇಳಿ ದೋಸೆ ಆಲೂಗಡ್ಡೆ ಪಲ್ಯ ಮಾಡ್ಕೊತಾ ಇದ್ದೀನಿ, ಹಾಗೆ ಟೊಮ್ಯಾಟೊ ಸಾಂಬಾರು ಮಧ್ಯಾಹ್ನಕ್ಕೆ, ರೈಸು ಮತ್ತು ಮೊಟ್ಟೆನ ಕೂಡ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದಿಷ್ಟು ಕಾಳುಗಳನ್ನು ಕೂಡ ನೆನೆಸಿಟ್ಟಿದ್ದೆ, ಅದನ್ನು ಬೇಯಿಸ್ಕೊಂಡಿದ್ದೀನಿ. ಅದನ್ನೆಲ್ಲ ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ಒಂದು ಪಲ್ಯನೇ ರೆಡಿ ಆಗಿಬಿಡುತ್ತೆ. ಇದನ್ನೆಲ್ಲನೂ ರೆಡಿ ಮಾಡ್ಕೊಬೇಕು. ಬೆಳಗ್ಗೆ ಎಷ್ಟು ಬೇಗ ಎದ್ದರೂ ಕೂಡ ಫುಲ್ ಡೇ ಕೆಲಸನೇ ಆಗೋದಿಲ್ಲ. ಇಡೀ ದಿನ ಮನೆ ಕೆಲಸ ಮಾಡ್ಕೊಂಡು ನಾವು ಟೈಮ್ನ ಕಳೆಯೋದಕ್ಕಿಂತ ನಮಗೆ ಅಂತ ಒಂದಿಷ್ಟು ಟೈಮ್ ಕೊಟ್ಕೊಂಡು ನಾವು ನಮ್ಮದೇ ಆದ ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದಲ್ವ. ಹಾಗೆ ನನ್ನದು ಅಂತ ಒಂದು ಶಾಪ್ ಇದೆ, ಆ ಶಾಪ್ನ ಹೇಗೆ ಇಂಪ್ರೂವ್ ಮಾಡಬೇಕು, ಆ ಶಾಪ್ನಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಕೂಡ ನನ್ನ ಡ್ಯೂಟಿ ಆಗಿರುತ್ತೆ. ಅದ್ರ ಕಡೆನೂ ಕೂಡ ನಾನು ಗಮನ ಕೊಡಬೇಕು. ಅದಕ್ಕೆ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸನೂ ಮಾಡ್ಕೋತೀನಿ. ಬಟ್ ಬೇಗನೆ ಅಂದರೆ ಸುಮ್ಮನೆ ತಪ್ಪಾಗುತ್ತೇನೋ, ಕೆಲವು ಸಲ ಲೇಟ್ ಕೂಡ ಆಗಿರುತ್ತೆ. ಬೇಗ ಎದ್ದಾಗ ಮಾತ್ರನೇ ವೀಡಿಯೋ ಮಾಡ್ಕೊಳ್ಳೋಕ್ಕಾಗೋದು. ಸ್ವಲ್ಪ ಲೇಟಾಗಿ ಎದ್ದೆ ಅಂದರೂ ಕೂಡ ವೀಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ಕಷ್ಟ ಆಗುತ್ತೆ. ವೀಡಿಯೋ ಮಾಡ್ಕೊಳ್ಳೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕೋದ್ರೆ ಕೆಲಸ ಬೇಕಾಗಲ್ಲ. ಎಷ್ಟೋ ಸಲ ವೀಡಿಯೋ ಮಾಡ್ಕೊಳ್ಳೋದು ಮರ್ತೇ ಹೋಗಿರುತ್ತೆ, ಅಷ್ಟು ಕೆಲಸನೂ ಮಾಡಿಬಿಟ್ಟಿರ್ತೀನಿ. ಆ ಥರನೂ ತುಂಬ ಸಲ ಆಗೋಗಿದೆ ನನಗೆ. ಇನ್ನು ನಂತರ ನಿಮಗೂ ಏನಾದರೂ ಆಗಿರುತ್ತಾ ಅಂತ ನನಗೂ ಕಮೆಂಟ್ ಮಾಡಿ ಆಯಿತಾ. ನಂತರದವ್ರು ಇದ್ದಾರಲ್ಲ ಅಂತ ಸಮಾಧಾನನಾದರೂ ಪಡ್ಕೋತೀನಿ ಒಂದಿಷ್ಟು. ಇನ್ನು ಆಲೂಗಡ್ಡೆ ಪಲ್ಯ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ದೋಸೆ ಜೊತೆಗೆ, ಅದರಲ್ಲೂ ಮಸಾಲೆ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನು ದೋಸೆ ಹಿಟ್ಟಿಗೆ ರಾತ್ರಿ ಉಪ್ಪು ಹಾಕೋದಿಲ್ಲ, ಬೆಳಗ್ಗೆನೇ ಉಪ್ಪು ಹಾಕೋದು. ಅದೇನೋ ಗೊತ್ತಿಲ್ಲ, ಅಭ್ಯಾಸ ಆಗಿಬಿಟ್ಟಿದೆ. ಯಾಕಂದರೆ ಕೆಲವು ಸಲ ಏನಾಗ್ಬಿಡುತ್ತೆ ಅಂದರೆ ರಾತ್ರಿ ಉಪ್ಪು ಹಾಕಿಟ್ಟಿರ್ತೀನಿ, ಬೆಳಗ್ಗೆಗೆ ರಾತ್ರಿ ಉಪ್ಪು ಹಾಕಿದ್ದು ಮರ್ತೋಗಿರುತ್ತೆ, ಮತ್ತೊಂದು ಸಲ ಉಪ್ಪು ಹಾಕ್ತೀನಿ. ಆ ಥರ ಕೂಡ ಕೆಲವು ಸಲ ಆಗೋಗಿದೆ. ಅದಕ್ಕೆ ಆ ಸಾಹಸನೇ ಬೇಡ ಅಂತ ಹೇಳಿ ರಾತ್ರಿ ಉಪ್ಪು ಹಾಕೋದನ್ನ ಬಿಟ್ಟು ತುಂಬ ವರ್ಷಗಳಾಯಿತು. ಬೆಳಗ್ಗೆನೇ ಉಪ್ಪು ಹಾಕಿಬಿಡ್ತೀನಿ ಆಯಿತಾ. ಇನ್ನು ದೋಸೆ ಹಿಟ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ನಾನು ರೇಷನ್ ಅಕ್ಕಿಲಿ ದೋಸೆ ಮಾಡೋದು, ಹೇಗೆ ಮಾಡಿದೆ ಅಂತ ಹೇಳಿ ನಾನು ಲಾಸ್ಟ್ ಟೈಮ್ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇನ್ನೇನಾದರೂ ನಿಮಗೆ ಬೇಕು ಅಂತ ಅನಿಸಿದ್ರೆ ಇನ್ಫಾರ್ಮೇಷನ್ ನನಗೆ ಕಮೆಂಟ್ ಮಾಡಿದ್ರೆ ನಾನು ಮತ್ತೊಂದು ಸಲ ನಿಮಗೆ ತೋರಿಸ್ಕೊಡ್ತೀನಿ, ಓಕೆನಾ. ಇನ್ನು ಬೆಳಗ್ಗೆ ದೋಸೆ ಮಾಡಿ ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡಿ ನನ್ನ ಮಗನಿಗೆ ತಿನ್ನಿಸಿ ಅವನಿಗೆ ಸ್ಕೂಲಿಗೆ ಕಳಿಸ್ಬಿಟ್ಟು, ಮತ್ತು ನನಗೆ ಮಧ್ಯಾಹ್ನಕ್ಕೆಲ್ಲ ಅಡುಗೆ ಮಾಡಿ ಇಟ್ಕೊಂಡು ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನಾನು ಮನೇಲಿ ಎಲ್ಲ ಕೆಲಸನೂ ಮಾಡಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಆ ನಂತರ ನಾನು ಶಾಪ್ಗೆ ಹೋಗುವಂಥದ್ದು. ಅಷ್ಟರೊಳಗೆ 10ರಿಂದ 10:30 ಆಗುತ್ತೆ. ಎಷ್ಟು ಬೇಗ ಹೋಗಬೇಕಂದ್ರೂ 9:30ಯಿಂದ 10 ಗಂಟೆ ಅಂತೂ ಕಂಪಲ್ಸರಿ ಆಗೇ ಆಗುತ್ತೆ. ಇನ್ನು ಸಾಂಬಾರು ಅಂತ ಹೇಳಿ ಟೊಮೆಟೊ ಮತ್ತು ಬೇಳೆ ಎಲ್ಲ ಹಾಕಿ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಯೂಶ್ವಲಿ ನಿಮಗೆ ಮೊದಲಿಂದ ನನ್ನ ವೀಡಿಯೋಸ್ ನೋಡ್ತಿರೋರಿಗೆ ಗೊತ್ತಿರುತ್ತೆ, ನಾನು ಆಲ್ಮೋಸ್ಟ್ ಎಲ್ಲ ಅಡುಗೆಗಳನ್ನು ಸಾಂಬಾರು ಥರದ್ದು ಏನೇ ರೆಸಿಪೀಸ್ ಇದ್ದರೂ ಅದನ್ನೆಲ್ಲ ಮಡಿಕೆಲೇ ಮಾಡ್ಕೊಳ್ಳೋದು. ನನಗೆ ಅದೇನೋ ಒಂದು ಖುಷಿ, ಮತ್ತು ನಂಗೆ ಮಡಿಕೆಯಲ್ಲಿ ಯೂಸ್ ಮಾಡೋದಂದರೆ ತುಂಬ ಇಷ್ಟ, ಅದೇ ಕಾರಣಕ್ಕೆ. ಬಟ್ ಹೆಲ್ತಿಗೆ ಕೂಡ ಒಳ್ಳೆಯದಲ್ವಾ, ಅದು ಹೌದು. ನಾನಿವತ್ತು ಖಾರ ಮಸಾಲೆನೆಲ್ಲ ರುಬ್ಬಿ ಹಾಕ್ತಾಯಿಲ್ಲ, ಹಾಗೇ ಮಾಡ್ತಾಯಿದ್ದೀನಿ. ಸಾಂಬಾರು ಮಾತ್ರ ಚೆನ್ನಾಗಿತ್ತು. ಈ ಥರ ಮಾಡೋದು ನನ್ನ ಮಗನಿಗೂ ತುಂಬ ಇಷ್ಟ ಆಗುತ್ತೆ. ಯೂಶ್ವಲಿ ನನಗೆ ಮೊದಲೆಲ್ಲ ಇಷ್ಟ ಆಗ್ತಿರಲಿಲ್ಲ, ಬಟ್ ಇವಾಗ ಓಕೆ, ಇಷ್ಟ ಆಗುತ್ತೆ. ಹಾಗೆ ಜೊತೆಗೆ ರೈಸನ್ನು ಮಾಡ್ಕೊಂಡ್ಬಿಟ್ಟೆ. ಒಂದಿಷ್ಟು ರಾಗಿ ಗಂಜಿನೂ ಕೂಡ ಮಾಡ್ಕೊಂಡಿದ್ದೀನಿ. ಅಂದರೆ ರಾಗಿ ಅಂತಲ್ಲ, ಮಲ್ಟಿಗ್ರೈನ್ಸ್ ಎಲ್ಲ ಹಾಕಿ ನಾನು ಪೌಡ್ರ್ ಏನು ಮಾಡಿಟ್ಟಿದ್ದೀನಲ್ಲ ಅದ್ರದ್ದು ಕೂಡ ಗಂಜಿನೂ ಮಾಡಿಕೊಂಡೆ. ಬಟ್ ಎಲ್ಲ ಮಾಡ್ಕೊಂಡು ತೊಗೊಂಡೋಗಿರ್ತೀನಿ. ಸಮ್ಟೈಮ್ಸ್ ನನಗೆ ಕೆಲಸ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದರೆ ನನಗೆ ಅದನ್ನೆಲ್ಲ ತಿನ್ನೋಕ್ಕೆ ಮರ್ತೋಗಿರುತ್ತೆ. 2 ಸಲ ಸಾಯಂಕಾಲ ನನ್ನ ಮಗ ಸ್ಕೂಲಿಂದ ಬಂದ ಮೇಲೆ ಅವನು ಊಟ ಕೇಳ್ತಾನಲ್ಲ, ಆವಾಗ ನೆನಪು ಮಾಡ್ಕೊಂಡು ಊಟ ಮಾಡಿರೋ ದಿನಗಳು ಇದೆ. ಆ ಥರ ಮಾಡಬಾರ್ದು. ಆ್ಯಕ್ಚುಲಿ ಹೆಲ್ತ್ ತುಂಬಾ ಇಂಪಾರ್ಟೆಂಟು. ಬಟ್ ಕೆಲಸದ ಒತ್ತಡದಲ್ಲಿ ಊಟ ಮಾಡೋದೇ ನೆನಪಾಗೋದಿಲ್ಲ. ಮೊನ್ನೆ ಹಾಗೆ ಆಯಿತು, ನಂಗೆ ಊಟ ಮಾಡಿದ್ದೇ ನೆನಪಿಲ್ಲ, ಸಂಜೆ ಆಗಿ ಹೋಗ್ಬಿಟ್ಟಿದೆ. ಆ ಥರನೂ ಆಗುತ್ತೆ. ಇನ್ನು ಚಿಯಾ ಸೀಡ್ಸ್ ನೆನೆಸಿಟ್ಕೋತಾ ಇದ್ದೆ, ಇನ್ನು ನೈಟ್ ಅಥವಾ ಬೆಳಗ್ಗೆ ಬಂದು ತಿನ್ನೋಣ ಅಂತ ಹೇಳಿ. ಅದು ನಮಗೆ ಒಳ್ಳೆ ಫೈಬರ್ ಕೊಡುತ್ತೆ ನಮ್ಮ ಹೆಲ್ತ್ಗೆ. ಇನ್ನು ವೆಯ್ಟ್ ಲಾಸ್ ಬಗ್ಗೆ ಕೇಳ್ತಾಯಿದ್ರಿ. ವೆಯ್ಟ್ ಲಾಸ್ ಅನ್ನೋದು ನಾನು 70+ ಇದ್ದಿದ್ದು, ಇವಾಗ 68 ಆ ಒಂದು ಇದರಲ್ಲಿದ್ದೀನಿ. ಬಟ್ ವೆಯ್ಟ್ ಲಾಸ್ ಅನ್ನೋದು ತನಗೆ ಆಗ್ತಾ ಇದೆ. ಬಟ್ ಹಾಗಂತ ಅದನ್ನು ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಲ್ವಾ. ನನ್ನ ಕೆಲಸಗಳು ಇರುತ್ತೆ, ಕೆಲಸ ಜೊತೆಗೂ ಕೂಡ ನಾನು ಗಮನ ಕೊಡಬೇಕಾಗುತ್ತಲ್ವ. ಹಾಗೆ ಇನ್ನು ನಮ್ಮ ಹೆಲ್ತ್ ನಾವು ಚೆನ್ನಾಗಿ ಇಟ್ಕೊಬೇಕು ಅಂದರೆ ಜೊತೆಗೆ ಎಕ್ಸಸೈಸ್ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ಅದು ಕೂಡ ನಿಯಮಿತವಾಗಿ ನಮಗೆ ಬೇಕಾಗುತ್ತೆ. ಅದರೊಟ್ಟಿಗೆ ನಾವು ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಬೇಕು. ಎಲ್ಲದರಲ್ಲೂ ನಾವು ಎಲ್ಲದ್ರ ಜೊತೆಗೂ ಕೂಡ ನಾವು ಬದುಕಬೇಕಾಗತ್ತೆ. ಕೇವಲ ಒಂದನ್ನು ಮಾತ್ರ ನಾನು ಮಾಡ್ತೀನಿ, ವೆಯ್ಟ್ ಲಾಸ್ ಮಾತ್ರ ಮಾಡ್ತೀನಿ, ಇಲ್ಲ ನಾನು ಕೆಲಸ ಮಾತ್ರ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಅನ್ನೋದು ನನ್ನ ಒಪಿನಿಯನ್. ಇನ್ನು ನಾನು ಒಂದಿಷ್ಟು ಬ್ಲೌಸ್ಗಳದ್ದು ಸ್ಟಿಚಿಂಗ್ ಎಲ್ಲ ಇತ್ತು, ಮತ್ತು ಕಟಿಂಗ್ ಇತ್ತು. ಆ ಕಟಿಂಗ್ ಎಲ್ಲ ಹಾಕ್ತಾಯಿದ್ದೀನಿ. ಕಟಿಂಗ್ ಎಲ್ಲ ಮಾಡ್ತಿರ್ಬೇಕಾದ್ರೆ ನನ್ನ ರಿಲೇಟಿವ್ ಒಬ್ಬರು ಬಂದರು. ಈಗ ಒಬ್ರಿಗೆ ಮೊನ್ನೆ ಅಷ್ಟೇ ಹೆಲ್ತ್ ಅಪ್ಸೆಟ್ ಆಗಿತ್ತು, ಅದ್ರ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಇದ್ವಿ ಅಷ್ಟೇ.
ಅದರೊಟ್ಟಿಗೆ ನನ್ನ ಕಟಿಂಗು ನನ್ನ ಕೆಲಸ ಅದನ್ನೆಲ್ಲ ಮುಗಿಸ್ತಾ ಇದ್ದೀನಿ. ಈಗ ಮಳೆಗಾಲ ಆಗಿರೋದ್ರಿಂದ ನಮ್ಮ ಮಲೆನಾಡಲ್ಲಿ ಎಸ್ಪೆಷಲಿ ಮಲೆನಾಡಂತೇನಲ್ಲ, ಎಲ್ಲ ಕಡೆನೂ ಅಷ್ಟೇ ಆಷಾಢ ಫಂಕ್ಷನ್ಸ್ ಎಲ್ಲ ಕಡಿಮೆ ಇರೋದ್ರಿಂದ ಈಗ ಆರ್ಡರ್ಸು ಕೂಡ ಕಡಿಮೆ ಆಗಿದೆ. ಸೊ ಆ ಲೆವೆಲಿಗೆ ಬ್ಯುಸಿ ಶೆಡ್ಯೂಲ್ ಅಂತ ಏನಿಲ್ಲ. ಬಟ್ ಮನೆ ಕೆಲಸ, ಮಕ್ಕಳು ಸ್ಕೂಲು ಅದು ಇದು ಅಂದ್ಕೊಂಡು ಬ್ಯುಸಿ ಇರ್ತೀವಿ. ಬಟ್ ಬಟ್ಟೆ ಸ್ಟಿಚಿಂಗ್ ಆ ಲೆವೆಲಿನ ಆರ್ಡರ್ಸ್ ಅಂತ ಏನಿಲ್ಲ. ಬಟ್ ಇದೆ, ಓಕೆ, ನಾಟ್ ಬ್ಯಾಡ್. ತುಂಬ ಹೆವಿ ಅನ್ನೋ ಅಷ್ಟೆಲ್ಲ ಏನಿಲ್ಲ. ಬಟ್ ಕೆಲಸ ಅಂತೂ ನಡೀತಾ ಇದೆ. ಸೊ ಇನ್ನು ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಹೇಳೋದು ಅಂದರೆ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ, ನಾನು ಕೊಡುವಂಥ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನೀವು ಮಾಡೋ ಸಪೋರ್ಟಿಂದಾಗಿ ನಾವು ಬೆಳೆಯೋಕ್ಕೆ ಸಾಧ್ಯ ಆಗೋದು. ಅಪರೂಪಕ್ಕೆ ಒಂದೊಂದು ವಿಡಿಯೋ ಹಾಕ್ತೀಯ ಅಂತ ತುಂಬ ಜನ ಕೇಳ್ತಿರ್ತಾರೆ. ಹೌದು, ಅದೇ ಥರ ಆಗೋಗಿದೆ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟು. ಬಟ್ ಅದು ನನ್ನ ಕೈಲಿ ಆಗ್ತಿಲ್ಲ. ಮುಂದಿನ ದಿನಗಳಲ್ಲಿ ನೋಡೋಣ, ಟ್ರೈ ಮಾಡ್ತೀನಿ. ಇನ್ನು ಮಿನಿ ವ್ಲಾಗ್ಸ್ನ ಹಾಕ್ತಾ ಇರ್ತೀನಿ ಅವಾಗವಾಗ. ಬಟ್ ಲಾಂಗ್ ವಿಡಿಯೋಸ್ ಹಾಕೋದು ತುಂಬ ದಿನ ಆಗೋಯಿತು. ಅಂದರೆ ವಿಡಿಯೋಸ್ ಮಾಡ್ಕೊಳ್ಳೋಕ್ಕೆ ಟೈಮೇ ಸಿಕ್ಕೋದಿಲ್ಲ. ಎಷ್ಟೋ ಸಲ ಅದೇ ಥರನೇ ಆಗುತ್ತೆ ಪ್ರತಿ ಸಲವೂ ಕೂಡ. ಇನ್ನು ನಾನು ಸ್ಟಿಚಿಂಗ್ ಮಾಡಬೇಕು ಅಂತಂದರೆ ಫಸ್ಟೇ ಕಟಿಂಗ್ ಎಲ್ಲ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈಗ ಒಬ್ಬರು ಒಂದು 3-4 ಬ್ಲೌಸ್ ಕೊಟ್ಟಿದ್ರು ಅಂದರೆ ಅಷ್ಟು ಬ್ಲೌಸ್ನು ಒಟ್ಟಿಗೆ ಕಟ್ ಮಾಡ್ಕೊಳ್ಳೋದು. ಡ್ರೆಸ್ಸು, ಕುರ್ತೀಸು ಅದನ್ನೆಲ್ಲ ಒಂದೇ ಸಲ ಕಟ್ ಮಾಡಿ ಇಟ್ಕೊತೀನಿ ನಾನು. ಕೆಲವ್ರು ಕೇಳ್ತಾರೆ ಬ್ಲೌಸ್ ಮಾತ್ರ ಸ್ಟಿಚ್ ಮಾಡ್ತೀರಾ ಅಂತ. ಖಂಡಿತ ಇಲ್ಲ, ಬ್ಲೌಸ್ ಒಂದೇ ಅಲ್ಲ, ಲಾಂಗ್ ಫ್ರಾಕು, ಆಮೇಲೆ ಲಂಗ ಬ್ಲೌಸ್ ಆಗಿರ್ಬೋದು, ಚೂಡಿದಾರ್ ಆಗಿರ್ಬೋದು, ಟಾಪ್ಸ್ ಆಗಿರ್ಬೋದು, ಮತ್ತು ಆಫ್ ಟಾಪ್ಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ನಾನು ಸ್ಟಿಚ್ ಮಾಡ್ತೀನಿ. ಪ್ರತಿಯೊಂದನ್ನು ಸ್ಟಿಚ್ ಮಾಡೋಕ್ಕೆ ಬರುತ್ತೆ. ಬಟ್ ಆರ್ಡರ್ಸ್ ಯಾವ ಥರ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಐ ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿರೋ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇನ್ನು ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ, ನಮಗೆ ಯಾವ ಥರದ ವೀಡಿಯೋಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ನೀವು ಕೇಳೋದಾದರೆ ಖಂಡಿತ ನೀವು ನನಗೆ ಕಮೆಂಟ್ ಮಾಡ್ಬೋದು. ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ನನಗೆ ಕೆಲವರು ಕೇಳುವಂಥ ಕೆಲವು ಪ್ರಶ್ನೆಗಳಿದೆ. ಏನಂದರೆ, ನೀವು ಮನೆ ಮತ್ತು ಮಕ್ಕಳು, ಕೆಲಸ ಮತ್ತು ನಿಮ್ಮ ಶಾಪು ಎಲ್ಲದನ್ನೇ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ. ಮ್ಯಾನೇಜ್ ಮಾಡಲೇಬೇಕು ಅಂತ ಹೇಳಿ ನಮಗೆ ಅನಿವಾರ್ಯತೆ ಆದಾಗ ಖಂಡಿತ ನಮ್ಗೆ ಆ ಕೆಲಸ ಆಗುತ್ತೆ. ಯಾವುದೇ ಒಂದು ಕೆಲಸ ಆಗಿರ್ಬೋದು, ನಮಗೆ ಆಪ್ಷನ್ ಅಂತ ಕೊಟ್ಟಾಗ ನಮ್ಗೆ ಆ ಕೆಲಸದ ಕಡೆ ನಾವು ಅಷ್ಟೊಂದು ಗಮನ ಕೊಡೋದಿಲ್ಲ. ನಮ್ಗದು ಅನಿವಾರ್ಯ ಆಗಬೇಕು. ಆ ಅನಿವಾರ್ಯತೆಯೇ ನಮಗೆಲ್ಲವನ್ನು ಕಲಿಸ್ಕೊಡುತ್ತೆ ಅನ್ನೋದು ನನ್ನ ಒಪಿನಿಯನು. ನನಗೆ ಆ ಥರ ಆಗಿರೋ ಎಕ್ಸ್ಪೀರಿಯೆನ್ಸು ಕೂಡ ಅದೇ ಥರ ಆಗಿದೆ. ಸೊ ಅನಿವಾರ್ಯತೆ ಅಂತ ಬಂದಾಗ ನಾವು ಎಲ್ಲವನ್ನು ತಾನಾಗೇ ಕಲಿತೀವಿ. ಆ ಅನಿವಾರ್ಯತೆ ಬರೋದಕ್ಕಿಂತ ಮೊದಲೇ ನಾವು ಕಲಿಯೋದು ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಇನ್ನೂ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ. ಸೊ ಇವತ್ತು ನನ್ನ ಶಾಪ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಲೇಟಾಗಿತ್ತು. ಪ್ರತಿದಿನ ಒಂದಲ್ಲ ಒಂದು ರೀಸನ್ಗೆ ಲೇಟಾಗೇ ಹೋಗುತ್ತೆ. ದಿನ ಅನ್ಕೋತೀನಿ ಬೇಗ ಹೋಗಬೇಕು ಅಂತ, ಬಟ್ ಆಗೋದೇ ಇಲ್ಲ ಆಯಿತಾ. ಏನೋ ಒಂದು ಕೆಲಸ ಇರುತ್ತೆ ಅಥವಾ ಇನ್ಯಾರೋ ಬಂದಿರ್ತಾರೆ, ಹೀಗಿದ್ದೇ ದಿನಗಳನ್ನು ಕಳೆದು ಬಿಡ್ತಿರ್ತೀನಿ. ಬಟ್ ನಮ್ಗೆ ಇವಾಗ ಅನ್ಸೀಸನ್ ಆಗಿರೋದ್ರಿಂದ ಸೊ ಸೀಸನ್ಗೋಸ್ಕರ ಐ ಆಮ್ ವೇಟಿಂಗ್. ನೋಡೋಣ ಮುಂದಿನ ದಿನಗಳು ಹೇಗಿರುತ್ತೆ ಅಂತ ಹೇಳಿ. ನಾವು ಯಾವಾಗಲೂ ಪಾಸಿಟಿವ್ ಆಗೇ ಥಿಂಕ್ ಮಾಡಬೇಕಲ್ವಾ. ನಮಗೆ ಒಳ್ಳೆ ದಿನಗಳು ಬರುತ್ತೆ, ಸೀಸನ್ಸ್ ಬರುತ್ತೆ, ನಮಗೂ ಕೂಡ ಒಳ್ಳೆ ದುಡಿಮೆ ಆಗುತ್ತೆ ಮುಂದೆ ಅಂತ ಹೇಳಿ. ಬಟ್ ಓಕೆ, ನಮ್ಮ ಶಾಪ್ ಕೂಡ ಚೆನ್ನಾಗೇ ನಡೀತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಅಂತ ಅನ್ಕೋತೀನಿ. ಯಾಕಂದರೆ ನಾನು ಹೊಸದಾಗಿ ಶಾಪ್ ಓಪನ್ ಮಾಡಿದಾಗ ನೀವೆಲ್ಲರೂ ನನಗೆ ಸುಮಾರು ಜನ ವಿಶ್ ಮಾಡಿದ್ರಿ. ಬಟ್ ಅದ್ರ ಬಗ್ಗೆ ನನಗೆ ಖುಷಿ ಇದೆ. ಸೊ ಇದಾಗಿತ್ತು ನಾನು ಇವತ್ತಿನ ದಿನ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.